ಶ್ರೀ ತಪವಿಧಿ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರೂಜಿ ಕಾಯ್ದಿಟ್ಟ ಅರಣ್ಯ ನಿವಾಸ. ಇಷ್ಟೊಂದು ಅರಣ್ಯ ಬೆಳೆದಿದೆ. ಇಂಥ ಒಂದು ವನಸ್ಪತಿ ಹೊಂದಿದಂಥ ಈ ಅರಣ್ಯದ ಸಂಪತ್ತು ಮಳೆಗಾಲದಾಗ ಅಷ್ಟೇ. ಇದು ಮಳೆಗಾಲ ಮತ್ತು ವಸಂತ ಕಾಲದಲ್ಲಿ ಮಾತ್ರ ಇದು ಭಾಳ ಅರಣ್ಯ ಬೆಳ್ಕೊಂಡಿರ್ತೈತಿ. ಈ ಅರಣ್ಯಕ್ಕೆ ಕಂಟಕ ಅಂದ್ರೆ ಮಾರ್ಚ್ ತಿಂಗಳಲ್ಲಿ, ಮಾರ್ಚು, ಏಪ್ರಿಲ್ಲು ಅಥವಾ ಮೇ ತಿಂಗಳಲ್ಲಿ. ಏನು ಕಂಟಕ ಅಂದ್ರೆ ಈ ಬಾಧೆ ಹುಲ್ಲು. ಈ ಬಾಧೆ ಹುಲ್ಲು ಅನ್ನೋದು ಎಲ್ಲ ಅವಾಗ ಮಾರ್ಚ್ ತಿಂಗಳಿಗೆ ಎಲ್ಲ ಒಣಗಿ ಬಿಡ್ತೈತಿ. ಇದು ಮಳೆ ಇಲ್ದ ಒಣಗಿದಾಗ ಏನಾಕತಿ ಅಂದ್ರೆ ಈ ಅರಣ್ಯದ ಸುತ್ತಲಿರ್ತಕ್ಕಂಥ ಭೂ ಪ್ರಾಂತದಲ್ಲಿ ಅಂದ್ರೆ ಹೊಲಗಳಲ್ಲಿ ರೈತರು ಕಾಸಿಗೆ ಆರಿಸಿ ಬೆಂಕಿ ಹಚ್ಚಿಬಿಡ್ತಾರೆ. ಆ ಬೆಂಕಿ ಹಚ್ಚಿದಾಗ ಏನಾಕತಿ ಅಂದ್ರೆ ಈ ಅರಣ್ಯಕ್ಕೆ ಆವರಿಸ್ಕೊಂಬಿಡ್ತೈತೆ. ಬೆಂಕಿ ತಗಲಿಬಿಡ್ತೈತಿ. ಪ್ರತಿ ವರ್ಷವೂ ಬೆಂಕಿ ತಗಲಿದಾಗ ಏನಾಕತಿ ಅಂದ್ರೆ ಈ ಅರಣ್ಯಕ್ಕೆ ಬೆಂಕಿ ತಗಲಿ ಇರ್ತಕ್ಕಂಥ ಎಲ್ಲ ವೃಕ್ಷಗಳು ಅಂದ್ರೆ ಪರಿಸರ ಮಾಲಿನ್ಯ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಎಲ್ಲ ಅರ್ಧ ಸುಟ್ಟು ಸಾಕಷ್ಟು ಅನ್ಯಾಯಕ್ಕೀಡಾಕತ್ತಿದ್ದಾರೆ. ಈಗ ನೋಡಲಿಕ್ಕೆ ಭಾಳ ಸುಂದರವಾಗಿದೆ ಅರಣ್ಯ. ಇದು ಯಾವ ಜನ್ಮದ ಪುಣ್ಯನೋ ಏನೋ ಈ ಅರಣ್ಯದಲ್ಲಿ ನಾನು ಅದಾನೆ. ಈ ಅರಣ್ಯ ಎಲ್ಲ ಮಾರ್ಚ್ ತಿಂಗಳಲ್ಲಿ ಬೆಂಕಿ ತಗಲಿ ಸುಟ್ಟು ಹೋಗ್ಬಿಡ್ತೈತಿ. ಈ ಅರಣ್ಯದಲ್ಲಿರ್ತಕ್ಕಂಥ ವೃಕ್ಷಗಳು ಎಷ್ಟು ಪೌಂಡ್ ನೋವು ತಿಂತಾವೋ ಆ ಭಗವಂತನಿಚ್ಚಿ. ಬೆಂಕಿ ತಗಲಿದಾಗ ಅದು ಎಷ್ಟು ಪೌಂಡ್ ನೋವು ಅನುಭವಿಸ್ತಾವನು. ಈ ಅರಣ್ಯದಲ್ಲಿರ್ತಕ್ಕಂಥ ಎಷ್ಟೋ ಲಕ್ಷ ಕೋಟಿ ಅಂದ್ರೆ ತಪ್ಪಾಗಲಾರ್ದು ಅಷ್ಟು ಜೀವರಾಶಿಗಳು ಅಂದರೆ ಇರುವೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಅವರಾಣೆ ಆಗಿರ್ಬೋದು, ಹಾವು ಆಗಿರ್ಬೋದು, ಕಪ್ಪೆ ಆಗಿರ್ಬೋದು, ಕೋಲಂಬ್ರಿ ಜರಿಗಳಾಗಿರ್ಬೋದು, ಇಂಥ ಅನೇಕ ಲಕ್ಷ ಕೋಟಿ ಜೀವರಾಶಿಗಳು ಸತ್ತೋಗ್ಬಿಡ್ತಾವೆ. ಅವು ಯಾವ್ಯಾವ ಅಷ್ಟು ಸೇಫಾಗಿರ್ತಕ್ಕಂಥ ಜಾಗದಲ್ಲಿ ಮಟ್ಟಿ ಇಟ್ಟಿರ್ತಾವಲ್ಲ ಅಂಥ ಮಟ್ಟಿಗಳಿಂದ ಮತ್ತೆ ಆ ಜೀವರಾಶಿಯ ಸಂತಾನ ಉತ್ಪತ್ತಿ ಆಗ್ತಕ್ಕಂಥದ್ದು. ಇಲ್ಲವಾದ್ರೆ ಅಲ್ಲಿಗೆ ಮುಕ್ತಿ. ಅರಣ್ಯ ಸಂಪತ್ತಿದ್ದರೆ, ಪರಿಸರ ಮಾಲಿನ್ಯ ಅರಣ್ಯ ಇದ್ದರೆ ಮಳೆಗಾಲ ಚೆನ್ನಾಗ್ತಕ್ಕಂಥದ್ದು. ಈಗ BJP ಗೌರ್ಮೆಂಟ್ನಲ್ಲಿ ಈ ಸಿಲಿಂಡ್ರ್ ನರೇಂದ್ರ ಮೋದಿಯವರು ಸಿಲಿಂಡ್ರ್ ಕೊಟ್ಬಿಟ್ರು. ಆ ಸಿಲಿಂಡ್ರ್ ಬಂದಂಗಿಲ್ಗಿನೂ ಒಂದು ಸ್ವಲ್ಪ ಅರಣ್ಯ ಸಂಪತ್ತು ಐತಿ. ಅರಣ್ಯದ ಮೇಲೆ ಜನರ ಕಣ್ಣಲ್ಲಿ ಅವಾಗೆಲ್ಲ ಎಷ್ಟೇ ಕಾವಲಿದ್ರೂ ಕದ್ದು ಮುಚ್ಚಿ ಕಟ್ಗೆ ಕಡ್ಕೊಂಡು ಹೋಗ್ಬಿಡೋರು ಜನಗಳು. ಈಗ ಹಂಗೇನಿಲ್ಲ. ಇವು ಅರಣ್ಯದ ಕಡೆ ತಲೆ ಆಗ್ತಾಯಿಲ್ಲ ಜನಗಳು. ಯಾಕೆಂದರೆ ಸಿಲಿಂಡ್ರ್ ಅದಾವಲ್ಲ, ಸಿಲಿಂಡ್ರ್ಲಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ.
ಇಲ್ಲಿ ಅಂತಲ್ಲ, ಈ ಬರೀ ಇದು ಒಂದು ಅರಣ್ಯದಾಗಲ್ಲ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಅರಣ್ಯದಲ್ಲಿ ಕಟ್ಗೆ ಕಡ್ಕೊಂಡು ಹೋಗೋರು ಮರಗಳು. ಯಾಕಂದ್ರೆ ಅವ ಸಿಲಿಂಡ್ರ್ ಇರಲಿಲ್ಲ, ಈಗೆಲ್ಲ ಕಡೆಗೂ ಸಿಲಿಂಡ್ರ್ ಅದಾವೆ. ಇವು ಅರಣ್ಯದಲ್ಲಿ ಒಂದು ಹಬ್ಬ ಇತ್ತು, ದೊಡ್ಡ ಹಬ್ಬ. 1992-93 ಇಸ್ವಿ ಇರ್ಬೇಕು. ಏನು 1994 ಇರ್ಬೇಕನ. ಆ ಸಮಯದಲ್ಲಿ ಈ ಹಬ್ಬವು ರಾಗಿ ಕೊಯ್ಯಾಕರ ರಾಗಿ ಹೊಲ್ದ ಮನಿಕೊಂಬಿಡುತ್ತು. ರಾಗಿ ಕೊಯ್ಯೋರೆಲ್ಲ ಮಾಂಸಾಹಾರಿಗಳು, ದೊಡ್ಡ ಮಲಗಳು ಸಾಲಿಗೆ ಅದಾವ ಅಂತ ತಿಳ್ಕೊಂಬಿಟ್ಟಿದ್ರು ಅವರು. ಅವು ಮಲಗಳಲ್ಲ, ಈ ಹಬ್ಬ ಅವು. ಆವತ್ತಿನ ಕಾನೂನು ಗೊತ್ತಿರಲಿಲ್ಲ ಜನಗಳಿಗೆ. ಆ ಹಬ್ಬನ ರಾಗಿ ಕೊಯ್ಯ ಅಂತ ರೈತರು ಕೊಂದಾಕಿಬಿಟ್ರು. ನಾನು ಅವಾಗ ಆ ಹಬ್ಬ ಊರಾಗ ಕೂತ್ಕೊಂಬಂದಿದ್ರು. ಎಲ್ಲರೂ ಸೇರಿ ಒಬ್ರಿಗೊಬ್ರು ಒಂದು 15-20 ಜನ ಆ ಹಬ್ಬವ ಹೊತ್ಕೊಂಬಂದ್ಬಿಟ್ಟಿದ್ರು ಊರಾಗ. ಅದು ಇಡೀ ಊರು ಜನ ನೋಡಿ. ಈಗಿನ ಹೆಂಗಾಯ್ದ್ರೆ ಅವ್ರಿಗೆ ಅರೆಸ್ಟ್ ವಾರೆಂಟ್ ಇತ್ತು. ಅವಾಗ ಅನಾಗರಿಕ ಕಾಲದ ಥರ ಇದ್ದರು ಜನ, ಭಾಳ ಮೊಬ್ಬು ಜನಗಳು. ಹಂಗಾಗಿ ಅದೆಲ್ಲ ಮುಚ್ಚೋಯ್ತು. ಆ ಹಬ್ಬವಿನ ಸಂತತಿ ಈಗಲೂ ಕೂಡ ಇಲ್ಲ. ಆ ಹಬ್ಬ ಇಲ್ಲಿವರೆಗೆ ಜೀವಂತವಾಗಿದ್ದರೆ ಇಲ್ಲೆಲ್ಲ ಮಾನವರ ಮೇಲೆಲ್ಲ ಅಟ್ಯಾಕ್ ಮಾಡ್ತಿರ್ತದೆ. ಅದರ ಸಂತಾನ ಇವತ್ತಿಲ್ಲ. ಈಗಲೂ ಕೂಡ ಅರಣ್ಯ ಇಲಾಖೆ ಇಲ್ಲಿ ಹಬ್ಬ ತಂದುಬಿಟ್ರೆ ಅದಕ್ಕೆ ಆಹಾರ ಸಿಗಲ್ಲ. ಅದನ್ನು ತಂದು ಬಿಡಬಾರ್ದು. ಮತ್ತು ಚಿರತೆಗಳು, ಕಾಡು ಮೃಗ ಪ್ರಾಣಿಗಳು ಸಮೇತ ತಂದು ಬಿಡಬಾರ್ದು. ಯಾಕಂದರೆ ಈಗೆಲ್ಲ ಜನಸಂಖ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಎಲ್ಲಿ ಬೇಕಲ್ಲಿ ಮನೆ ಮಠಗಳು ಕಟ್ಕೊಂಡಾರೆ. ಸುತ್ತಮುತ್ತ ಹಳ್ಳಿಗಳದಾವು. ಹಂಗಾಗಿ ಅವಟ್ಟಿಗೆ ಯಾವಾಗ ಬಂದು ಸೇರ್ಕೊಂತಾವೆ. ಯಾರೇನು ಅರಣ್ಯ ಇಲಾಖೆ ತಂದು ಬಿಡೋ ಅವಶ್ಯಕತೆ ಇಲ್ಲ. ಅವಟ್ಟಿಗೆ ಯಾವಾಗ ಬಂದು ಬ್ಯಾಸಿಗೆಲ್ಲ ಬಯಲಾದಿಂದೆ ಅರಣ್ಯ ಸೇರ್ಕೊಂತಾವು. ಕೆಲ ಚಿರತೆಗಳು ನೀರಾವರಿ